ಹಾಯ್ 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 ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು GP ಟಾಕ್ಸ್. ಸೊ ನಿನ್ನೆ ಇಂಡಿಪೆಂಡೆನ್ಸ್ ಡೇ ಆಯ್ತು. ಸೊ ನೀವೆಲ್ಲ ಇಂಡಿಪೆಂಡೆನ್ಸ್ ಡೇ ಬ್ಲಾಗ್ನ ನೋಡ್ಕೊಂಡ್ ಬಂದ್ರಿ, ಯಾರನ್ನ ಭೇಟಿಯಾದೆ ಅಂತ ಕೂಡ ನೋಡ್ಕೊಂಡ್ ಬಂದ್ರಿ. ಸೊ ಇವತ್ತು ಮತ್ತೊಂದು ಹೊಸ ಡೇ, ಮತ್ತೆ ಇವತ್ತು ನಾನು ಲಾಗಿನ್ ಆಗಿ ಬಂದಿದ್ದೀನಿ. ಸೊ ಫಸ್ಟ್ ಆರ್ಡರ್ಗೆ ವೇಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ, ಐ ಥಿಂಕ್ ಸಂಡೇಸ್ ಯಾವತ್ತು ಸ್ವಲ್ಪ ಸ್ಲೋ ಇರುತ್ತೆ, ಯೂಶುವಲ್ ಡೇ ತರ ಇರಲ್ಲ. ಸೊ ಸಂಡೇಸ್ ಒಳ್ಳೇದಾಗಿರುತ್ತೆ ಅಂತ ಅನ್ಕೊಂಡು ನಮ್ಮ ಫೀಲ್ಡ್ಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಲಾಸ್ಟ್ ತನಕ ನೋಡಿ, ಇವತ್ತಿನ ದಿನ ಹೇಗಿರುತ್ತೆ ಅಂತ ಹೇಳ್ತೀನಿ. ವಾವ್, ಎಂತ ಸ್ಟಾರ್ಟ್ ಅಂತ ಅಂದ್ರೆ, ನನಗೆ ಮೊಬೈಲ್ ವಿಡಿಯೋ ಆನ್ ಮಾಡಿ ಮಾತಾಡಕ್ಕೆ ಟೈಮೇ ಕೊಟ್ಟಿಲ್ಲ. ಸೊ ಅಲ್ಲಿ ಸ್ಟಾರ್ಟ್ ಮಾಡಿ ಕಂಟಿನ್ಯೂಸ್ ಆಗಿ ಬಂದಿದ್ ಮೂರೇ. ಸೊ ಒಂದು ಪಿಕ್ ಮಾಡಿ ಡ್ರಾಪ್ ಮಾಡೋಷ್ಟರಲ್ಲಿ ಇನ್ನೊಂದು, ಅದನ್ನ ಸೊ ಆ ತರ ಆಗಿ ಇವಾಗ ನಾನು ಮಂಗಳೂರಿಂದ ಸುರತ್ಕಲ್ ಪಾಸ್ ಆಗಿ NITK ಹತ್ರ ಇದ್ದೀನಿ. NITK ಬೀಚ್ಗೆ ಡ್ರಾಪ್ ಮಾಡಿ ಇವಾಗ ಈ ಕಡೆ ಬಂದು ನಿಂತಿದ್ದೀನಿ. ಸೊ ಅದೇ ಕಸ್ಟಮರ್ ಇವಾಗ ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮತ್ತೆ ರಿಟರ್ನ್ ಹೋಗೋದಿದೆ ಹೋಟೆಲ್ಗೆ, ಹಾಗಾಗಿ ನಂಬರ್ ಎಲ್ಲ ಕೊಟ್ಟಿದ್ದೀನಿ. ಸೊ ಅಲ್ಲಿ ತನಕ ಇಲ್ಲೇನಾದ್ರೂ ಬರುತ್ತಾ ಅಂತ ನೋಡ್ಕೊಂಡು ಮತ್ತೆ ಹೊರಡುವ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಬಂದಿತ್ತು ಸ್ಮಾಲ್ ಆರ್ಡರ್, ಬಟ್ ಡೀಸೆಲ್ ಇರಲಿಲ್ಲ, ಹಾಗಾಗಿ ನಾನು ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ. ಸೊ ಇಲ್ಲೇ ಸುರತ್ಕಲ್ಲಿಂದ ಮತ್ತೆ NITK ಅಲ್ಲೇ ಇದ್ದೆ. ಇಲ್ಲಿಂದ ಸುರತ್ಕಲ್ಗೆ ಹೋಗಿ ಮತ್ತೆ NITK ಡ್ರಾಪ್ ಮಾಡುವ ಒಂದು ಆರ್ಡರ್ ಬಂದಿತ್ತು, ಹಾಗಾಗಿ ನಾನು ಅಕ್ಸೆಪ್ಟ್ ಮಾಡಕ್ ಹೋಗಿಲ್ಲ, ಬಿಕಾಸ್ ಡೀಸೆಲ್ ಕಮ್ಮಿ ಇತ್ತು ಅನ್ನೋದ್ರಷ್ಟರಲ್ಲಿ. ಸೊ 2 ಸರಿ ಹೇಳ್ಬಿಟ್ಟೆ. ಸೊ ಇವಾಗ ಮುಕ್ಕಾಗಿ ಬಂದಿದ್ದೀನಿ. NITK ಇಂದ ಜಸ್ಟ್ ಪಕ್ಕದಲ್ಲೇ ಮುಕ್ಕ ಅಂತ ಶ್ರೀನಿವಾಸ್ ಹಾಸ್ಪಿಟಲ್ ಎಲ್ಲ ಬರುತ್ತೆ, ಕಾಲೇಜು ಹಾಸ್ಪಿಟಲ್ ಎಲ್ಲ ಇದೆ, ಆ ಪ್ಲೇಸ್ ಅಲ್ಲಿ ಇದ್ದೀನಿ ಇವಾಗ. ಸೊ ನೋಡೋಣ, ಇಲ್ಲಿ ಬಂದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂತಂದ್ರೆ ಮತ್ತೆ ಅದೇ ಕಸ್ಟಮರ್ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ವೆಯ್ಟ್ ಮಾಡ್ತಾ ಇದ್ದೀನಿ. ಅವಾಗ್ಲೇ ಹೇಳಿದ್ದೆ ಸಂಡೇ ಯಾವಾಗ್ಲೂ ಸ್ಲೋ ಇರುತ್ತೆ ಅಂತ, ಬಟ್ ಹೇಳಕ್ಕಾಗಲ್ಲ. ನೋಡೋಣ, ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ. ಯಬ್ಬಾ, ಇವತ್ತಿನ ದಿನ ಅಂತೂ ಸಖತ್ತಾಗಿತ್ತು. ನನಗಂತೂ ತುಂಬಾ 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 ಖುಷಿ ಆಯ್ತು. ಓಡಾಡಿದ್ದು ಮಧ್ಯೆ ವಿಡಿಯೋ ಮಾಡಕ್ಕಂತೂ ನೆನಪೇ ಆಗಿಲ್ಲ. ಸೊ ಇವಾಗ ಟೈಮ್ ಸಿಕ್ತು, ಅದಕ್ಕೋಸ್ಕರ ಇವಾಗ ವಿಡಿಯೋ ಮಾಡಿ ನಾನು ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ. ಸೊ ಇಷ್ಟೊತ್ತು ಬೆಳಗ್ಗೆಯಿಂದ ನಾನು ಮಂಗಳೂರಿಂದ NITK ಹೋದೆ, ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು ಎಲ್ಲ ದೊಡ್ಡ ಆರ್ಡರ್ಗಳೇ. ಸೊ ಇವಾಗ್ಲೂ ಒಂದು ಬರ್ತಾ ಇದೆ, ಪಿಕಪ್ ಅಂತೂ ದೂರ ಇದೆ. ಸೊ ನಾನು ಅದು ಹೋದ್ರೆ ಲಾಸ್ ಆಗುತ್ತೆ. ಸೊ ಅಷ್ಟೇ ಅಲ್ಲ, ಇನ್ನೊಂದು ಮೇನ್ ವಿಷಯ ಏನಂತಂದ್ರೆ, ಊಬರ್ ಅಲ್ಲಿ ನನ್ನ 100 ಟ್ರಿಪ್ ಕಂಪ್ಲೀಟ್ ಆಗ್ತಾ ಇದೆ. ಇನ್ನೇನು ಎಷ್ಟು, ವಾವ್, ಇನ್ನು ಕೇವಲ 2 ಟ್ರಿಪ್ಗಳು ಬಾಕಿ ಇದೆ ನೋಡಿ. ಇದು ಬೇಡ, ಇದು ಇದೊಂದು ಬರ್ತಾ ಇದೆ. ಸೊ ಇನ್ನು ಊಬರ್ ಅಲ್ಲಿ ಕೇವಲ 2 ಟ್ರಿಪ್ ಬಾಕಿ ಇದೆ. 2 ಟ್ರಿಪ್ ಕಂಪ್ಲೀಟ್ ಆದ್ರೆ ನನ್ನ 100 ಟ್ರಿಪ್ಗಳು ಊಬರ್ ಅಲ್ಲಿ ಆಗೋಗುತ್ತೆ. ನೋಡಿ ಇವಾಗ ತೋರಿಸ್ತೀನಿ ನೋಡಿ, ಲೈಫ್ ಟೈಮ್ ಹೈಲೈಟ್ಸ್ 98 ಟ್ರಿಪ್ಸ್ ಆಗಿದೆ 1 ಮಂತ್ ಅಲ್ಲಿ, ಕಮ್ಮಿನೇ. ಸೊ 55 ಸ್ಟಾರ್ ಟ್ರಿಪ್ಸ್ ಕೂಡ ಸಿಕ್ಕಿದೆ. ಸೊ ಈ ತರ ಇದೆ. ಇವತ್ತಿನ ದಿನ ಅಂತೂ ಸೂಪರ್ ಆಗಿತ್ತು, ನನಗಂತೂ ತುಂಬಾನೇ ಖುಷಿ ಆಯ್ತು. ಗೈಸ್, ಫೈನಲಿ ಊಬರ್ ಅಲ್ಲಿ 100 ಟ್ರಿಪ್ಸ್ ಕಂಪ್ಲೀಟ್ ಆಗೋಯ್ತು. ತುಂಬಾನೇ ಒಂಥರ ಖುಷಿ ಆಗ್ತಾ ಇದೆ ಅಂಡ್ ಪ್ರೌಡ್ ಫೀಲ್ ಆಗ್ತಾ ಇದೆ. ಅಂಡ್ ಅದು 1 ಮಂತ್ ಅಂತ ತೋರಿಸ್ತಾ ಇದೆ. ಯಾಕಂತಂದ್ರೆ ನಾನು ಊಬರ್ ಸ್ಟಾರ್ಟ್ ಮಾಡುವ ಒಂದು 10-12 ದಿವಸ ಮುಂಚೆನೆ ಐಡಿನಲ್ಲಿ ಆಕ್ಟಿವೇಟ್ ಮಾಡಿಸ್ಕೊಂಡು ರೆಡಿ ಆಗಿ ಇಟ್ಕೊಂಡಿದ್ದೆ, ಹಾಗಾಗಿ 1 ಮಂತ್ ಅಂತ ತೋರಿಸ್ತಾ ಇದೆ. ಸೊ ಐ ಥಿಂಕ್ ನಾನು ಸ್ಟಾರ್ಟ್ ಮಾಡಿರೋದು July 31st. ಸೊ July 31st ನೈಟ್ಗೆ ನಾನು ಊಬರ್ ರ್ಯಾಪಿಡೋ ಎಲ್ಲ ಸ್ಟಾರ್ಟ್ ಮಾಡಿರೋದು. ಸೊ ಇವತ್ತು 16th ಅಂದ್ರೆ ಆಲ್ಮೋಸ್ಟ್ 17 ದಿವಸದಲ್ಲಿ ನಾನು 100 ಟ್ರಿಪ್ ನ ಕಂಪ್ಲೀಟ್ ಮಾಡಿದ್ದೀನಿ. ತೋರಿಸ್ತೀನಿ ನೋಡಿ. ಸೊ ನೋಡಿ, ಇಲ್ಲಿ ಬಂದಿದೆ, ನೈಸ್ ವರ್ಕ್, ಯು ಹ್ಯಾವ್ ಕಂಪ್ಲೀಟೆಡ್ 100 ಟ್ರಿಪ್ಸ್ ಅಂತ. ತುಂಬಾನೇ ಖುಷಿ ಆಗ್ತಾ ಇದೆ. ಒಂದು ಮೈಲ್ ಸ್ಟೋನ್ ಅಚೀವ್ಮೆಂಟ್ ಮಾಡಿದಷ್ಟು ಹ್ಯಾಪಿ ಆಗ್ತಾ ಇದೆ. ಸೊ ಇನ್ನೇನಾದ್ರೂ ಲೈಕ್ ಹೊಸ ಫೀಚರ್ ಏನಾದ್ರು ಅಪ್ಗ್ರೇಡ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ತುಂಬಾ ಜನ ಹೇಳೋದನ್ನ ಕೇಳಿದೀನಿ. ಆಫ್ಟರ್ 100 ಟ್ರಿಪ್ಸ್ ಬೇರೆ ಫೀಚರ್ಸ್ ಲೈಕ್ ಬೇರೆ ಟ್ರಿಪ್ ಫೀಚರ್ಸ್ ಅವೈಲೇಬಲ್ ಇರುತ್ತೆ ಅಂತ. ಸೊ ನೋಡೋಣ ಗೈಸ್, ತುಂಬಾನೇ ಖುಷಿ ಆಗ್ತಾ ಇದೆ, ಹ್ಯಾಪಿ. ನೋಡಿ, ಫುಲ್ ಬ್ಲಾಕ್ ಆಗಿದೆ. ಏರ್ಪೋರ್ಟ್ಗೆ ಒಂದು ಇಲ್ಲಿಂದ ಪಿಕಪ್ ಮಾಡಿ ಏರ್ಪೋರ್ಟ್ಗೆ ಒಂದು ಡ್ರಾಪ್ ಇತ್ತು. ಸೊ ಅವ್ರನ್ನ ಪಿಕಪ್ ಮಾಡೋಕ್ಕಂತ ಹೋಗ್ತಾ ಇದೀನಿ.
ಫುಲ್ ಇಲ್ಲಿ ರೈಲ್ವೆದು ಗೇಟ್ ಹಾಕಿದ್ದಾರೆ, ಟ್ರೈನ್ ಹೋಗ್ತಾ ಇದೆ. ಸೊ ಕಸ್ಟಮರ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರು, ಅವ್ರು ಹೇಳಿದ್ರು ತೊಂದರೆ ಇಲ್ಲ, ಆರಾಮಾಗಿ ಬನ್ನಿ, ಬಟ್ ಬೇಗ ಬನ್ನಿ ಅಂತ. ಸೊ ಇದೊಂದು ಡ್ರಾಪ್ ಮುಗಿಸ್ಕೊಂಡು ಆಮೇಲೆ ಸೀದಾ ಮನೆಗೆ ಹೋಗಿ ಗಾಡಿನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಾಳೆಗೆ ರೆಡಿ ಆಗಬೇಕು. ನಾಳೆ 2 ಬುಕ್ಕಿಂಗ್ ಇದೆ, ಸೊ ಅದನ್ನ ಕಂಪ್ಲೀಟ್ ಮಾಡಬೇಕು. ಸೊ ಫೈನಲಿ ನಾನು ಗಾಡಿನ ಪಾರ್ಕ್ ಮಾಡಕ್ ಬಂದಿದ್ದೀನಿ. ಸೊ ಇವತ್ತಿನ ಡ್ಯೂಟಿ ಇವತ್ತೇ ನಾನು ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ನಾನು ಏರ್ಪೋರ್ಟ್ಗೆ ಡ್ರಾಪ್ ಮಾಡಿ ಬಂದಿರೋದು, ಯಾಕೆಂದ್ರೆ ಬೆಳಿಗ್ಗೆ ಕೂಡ ಬೇಗ ಎದ್ದು 2 ಡ್ಯೂಟಿ ಇದೆ ನಾಳೆ. ಸೊ ಬೆಳಿಗ್ಗೆ ಬೇಗ ಎದ್ದು ಹೋಗ್ಬೇಕು. ಸೊ ಹಾಗಾಗಿ ಇವಾಗ ಇಲ್ಲೇ ಗಾಡಿ ಪಾರ್ಕ್ ಮಾಡಿದ್ದೀನಿ. ಸೊ ಪಾರ್ಕ್ ಮಾಡೋ ಮುಂಚೆ ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.